ಕಲಿಕಾ ಬಲವರ್ಧನೆ 4ನೇ ತರಗತಿ ಗಣಿತ ಅಳತೆಗಳು ಕಲಿಕಾ ಫಲ 6 ಪ್ರಮಾಣಿತ ಮಾನಗಳನ್ನು ಬಳಸಿ ಉದ್ದ, ತೂಕ ಮತ್ತು ಗಾತ್ರಗಳನ್ನು ಅಳೆದು ಮೂಲ ಮಾನಗಳನ್ನು ಪರಿವರ್ತಿಸಿ ನಿತ್ಯ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ಪರಿಹರಿಸುವರು. ಉದ್ದ ಅಗಲವನ್ನು ನಾವು ಯಾವ್ಯಾವ ಸಂದರ್ಭದಲ್ಲಿ ಅಳಿತೀವಿ ಅನ್ನೋದನ್ನು ಇಲ್ಲಿ ಬರಿಬೇಕು. ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. ದೈನಂದಿನ ಜೀವನದಲ್ಲಿ ನಾವು ಎಲ್ಲೆಲ್ಲಿ ಅಳತೆಯನ್ನು ಮಾಡ್ತೀವಿ? ಬಟ್ಟೆ ಹೊಲಿಸುವಾಗ, ಟಿವಿಯನ್ನು ಖರೀದಿಸುವಾಗ, ಕಿಟಕಿ ಬಾಗಿಲು ಅಳೆಯುವಾಗ, ಪೀಠೋಪಕರಣಗಳನ್ನು ತಯಾರಿಸುವಾಗ ಉದ್ದ ಮತ್ತು ಅಗಲವನ್ನು ನಾವು ಅಳಿತೀವಿ. ಕೆಳಗೆ ನೀಡಿರುವ ಹೂಗಳ ಚಿತ್ರವನ್ನು ಗಮನಿಸಿ ಅಳತೆ ಪಟ್ಟಿಯಲ್ಲಿ ಎತ್ತರದ ಅಳತೆ ನೋಡಿ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ, ಎಷ್ಟು ಹೂಗಳಿವೆ, ಒಂದೊಂದು ಹೂವಿನ ಎತ್ತರವು ಬೇರೆ ಬೇರೆಯಾಗಿದೆ. ಅದರಲ್ಲಿ ಕೊಟ್ಟಿರೋ ಎತ್ತರನ ಇಲ್ಲಿ ನೋಡಿ ಬರಿಬೇಕು. ಹೂವು ಎ ನ ಉದ್ದ 10.5 ಸೆಂಟಿಮೀಟರ್, ಹೂ ಸಿ ನ ಉದ್ದ 7 ಸೆಂಟಿಮೀಟರ್, ಹೂ ಡಿ ಹೂ ಬಿ ನ ಉದ್ದಗಿಂತ ಡ್ಯಾಶ್ ಸೆಂಟಿಮೀಟರ್ ಹೆಚ್ಚಿನ ಉದ್ದವನ್ನು ಹೊಂದಿದೆ, 2 ಸೆಂಟಿಮೀಟರ್ನಷ್ಟು ಉದ್ದ ಹೊಂದಿದೆ. ಹೂ ಎಫ್ ನ ಉದ್ದ 10 ಸೆಂಟಿಮೀಟರ್, ಹೂ ಇ ನ ಉದ್ದ 11.5 ಸೆಂಟಿಮೀಟರ್. 0 ಇಂದ 15ರವರೆಗೆ ಇರುವ ಸಮಗುರುತುಗಳು 15. ಎಷ್ಟು ಸಮಗುರುತು ಇದೆ ಇಲ್ಲಿ? 15 ಸಮಗುರುತು ಇದೆ. ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಗೆ 1 ಸೆಂಟಿಮೀಟರ್ ಆಗಿದೆ. ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಗೆ ಮಧ್ಯ ಎಷ್ಟಿದೆ? 1 ಸೆಂಟಿಮೀಟರ್ ಇದೆ. ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಗೆ ಇರುವ ನಡುವೆ ಚಿಕ್ಕ ಚಿಕ್ಕ ಗುರುತುಗಳಿವೆ, ಅವುಗಳನ್ನು ಮಿಲಿಮೀಟರ್ ಎನ್ನುತ್ತೇವೆ. ಈ ಚಿಕ್ಕ ಗೆರೆಗಳಿದ್ವ ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಗೆ ಇರುವ ನಡುವೆ ಮಧ್ಯ ಚಿಕ್ಕ ಗೆರೆಗಳಿದೆಯಲ್ಲ, ಇವನ್ನು ನಾವು ಮಿಲಿಮೀಟರ್ ಎನ್ನುತ್ತೇವೆ. ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಗೆ ಮಧ್ಯದಲ್ಲಿ 10 ಗೆರೆಗಳಿರುತ್ತವೆ, 10 ಮಿಲಿಮೀಟರ್ ಇರುತ್ತದೆ. 1 ಸೆಂಟಿಮೀಟರ್ಗೆ 10 ಮಿಲಿಮೀಟರ್. ಕೆಳಗೆ ನೀಡಿರುವ ಉದ್ದದ ಅಳತೆ ಹೊಂದುವಂತೆ ರೇಖೆ ಎಳೆಯಿರಿ. ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಇಲ್ಲಿ ಎಷ್ಟು ಸೆಂಟಿಮೀಟರ್ ಕೊಟ್ಟಿದ್ದಾರೋ ಸ್ಕೇಲನ್ನು ಇಟ್ಕೊಂಡು ಅದೇ ರೀತಿ ಅಷ್ಟು ಅಳತೆಗೆ ಗೆರೆಯನ್ನು ಹಾಕಬೇಕು. ನಿನ್ನ ಶಾಲಾ ಬ್ಯಾಗ್ನಲ್ಲಿರುವ ವಸ್ತುಗಳ ಉದ್ದವನ್ನು ಅಳತೆ ಮಾಡಿ ಬರೆ. ನಿನ್ನ ಹತ್ರ ಇರೋ ಪೆನ್ಸಿಲ್ಲು, ಪೆನ್ನಿನ ಉದ್ದ, ನಿನ್ನ ಹತ್ರ ಇರೋ ರಬ್ಬರ್, ಗಣಿತ ಪುಸ್ತಕ, ಇವೆಲ್ಲವುದರ ಉದ್ದನ ನೀನು ಒಂದ್ಸಲಿ ಅಳತೆ ಮಾಡಿ ಇಲ್ಲಿ ಬರಿಬೇಕು. ಈ ಕೆಳಗಿನ ಚಿತ್ರಗಳ ಅಳತೆಯನ್ನು ದಾರ ಮತ್ತು ಅಳತೆಯ ಪಟ್ಟಿಯ ಸಹಾಯದಿಂದ ಅಳೆಯಿರಿ. ದಾರ ಇಟ್ಕೋಬೇಕು, ಆ ದಾರನ ಇದೇ ರೀತಿ ಅಳೆದ್ಬಿಟ್ಟು ಅದನ್ನು ಸ್ಕೇಲಲ್ಲಿ ಎಷ್ಟು ಸೆಂಟಿಮೀಟರ್ ಬರುತ್ತೆ ಅನ್ನೋದನ್ನು ಅಳೆದ್ಬಿಟ್ಟು ಇಲ್ಲಿ ಉತ್ತರನ ಬರಿಬೇಕು. ಹಾಗೆ ಒಂದು 10 ಸೆಂಟಿಮೀಟರ್ ಅಳತೆ ಉಳ್ಳ ದಾರವನ್ನು ಕತ್ತರಿಸ್ಬಿಟ್ಟು ಇಲ್ಲಿ ಅಂಟಿಸಬೇಕು. ದೈನಂದಿನ ಜೀವನದಲ್ಲಿ ಮೀಟರ್ ಅಳತೆ ಪಟ್ಟಿಯನ್ನು ಉಪಯೋಗಿಸುವ 4 ಸನ್ನಿವೇಶಗಳನ್ನು ಪಟ್ಟಿ ಮಾಡಿ. ಮೀಟರ್ ಅಳತೆಯನ್ನು ನಾವು ಯಾವ ಸಂದರ್ಭಗಳಲ್ಲಿ ಬಳಸ್ತೀವಿ ಅನ್ನೋದನ್ನು ನಾವಿಲ್ಲಿ ಬರಿಬೇಕು. ಮಂಚದ ಉದ್ದ ಅಗಲ, ಬಾಗಿಲು ಉದ್ದ ಅಗಲ, ಮೈದಾನದ ಉದ್ದ ಅಗಲ, ಶಾಲೆಯ ಕೊಠಡಿಯ ಉದ್ದ ಅಗಲ, ಜಮೀನಿನ ಉದ್ದ ಮತ್ತು ಅಗಲ. ಸುಮಾ ಕುರ್ತಾ ಹೊಲಿಸಲು ಬಟ್ಟೆ ತೆಗೆದುಕೊಂಡು ಟೈಲರ್ ಅಂಗಡಿಗೆ ಹೋಗಿದ್ದಾಳೆ. ಬಟ್ಟೆ ಅಳತೆ ಎಷ್ಟಿದೆ? ಬಟ್ಟೆ ಅಳತೆ ಇರೋದು 3 ಮೀಟರ್. ಕುರ್ತಾ ಹೊಲಿಯಲು ಬೇಕಾಗಿರುವ ಎಷ್ಟು? ಕುರ್ತಾ ಹೊಲಿಯಲು 2 ಮೀಟರ್ ಬೇಕು. ಹಾಗಾದರೆ ಉಳಿಯೋದೆಷ್ಟು? 1 ಮೀಟರ್. ಅದರ ಬಗ್ಗೆನೇ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಸುಮಾ ತೆಗೆದುಕೊಂಡು ಹೋಗಿದ್ದ ಬಟ್ಟೆಯ ಟೈಲರ್ ಅಳೆದರು. ಬಟ್ಟೆಯ ಉದ್ದ ಎಷ್ಟಿತ್ತು? 3 ಮೀಟರ್ ಇತ್ತು. ಕುರ್ತಾ ಹೊಲಿಯಲು ಬೇಕಾಗಿರುವ ಬಟ್ಟೆ 2 ಮೀಟರ್. ಉಳಿದ ಬಟ್ಟೆಯ ಉದ್ದ 3ರಲ್ಲಿ 2 ಆದರೆ 1 ಮೀಟರ್. ಅಳತೆಯ ಟೇಪನ್ನು ಬಳಸಿ ಕೆಳಗಿನವುಗಳನ್ನು ಅಳತೆ ಮಾಡಿ ಬರೆಯಿರಿ. ಬೋರ್ಡಿನ ಉದ್ದ ಎಷ್ಟಿದೆ? 2 ಮೀಟರ್ 30 ಸೆಂಟಿಮೀಟರ್. ಕಿಟಕಿ ಬಾಗಿಲು, ನೀನು ನಿನ್ನ ಮನೆಯ ಕಿಟಕಿ ಬಾಗಿಲು ಕೊಠಡಿಯ ಉದ್ದವನ್ನು ಅಳೆದ್ಬಿಟ್ಟು ಇಲ್ಲಿ ಬರಿಬೋದು. ಉದ್ದ ಜಿಗಿತ ಆಟವನ್ನು ಶಿಕ್ಷಕರ ಸಹಾಯದಿಂದ ನಿನ್ನ ಸ್ನೇಹಿತರೊಂದಿಗೆ ಆಟವಾಡಿ ಜಿಗಿದು ದೂರವನ್ನು ಮೀಟರ್ ಮತ್ತು ಸೆಂಟಿಮೀಟರ್ಗಳಿಂದ ಬರೆಯಿರಿ.
ನಿನ್ನ ಸ್ನೇಹಿತರ ಹೆಸರುಗಳನ್ನು ಇಲ್ಲಿ ಬರಿಬೇಕು. ಅವರು ಎಷ್ಟು ಮೀಟರ್ ಜಿಗಿದರು ಅನ್ನೋದನ್ನು ನಾವಿಲ್ಲಿ ಪಟ್ಟಿ ಮಾಡಬೇಕು. ಈ ಕೆಳಗಿನವುಗಳನ್ನು ಯಾವ ಉದ್ದಳತೆಯ ಮಾನಗಳಲ್ಲಿ ಅಳೆಯುತ್ತಾರೆ? ಸರಿಯಾದ ಅಳತೆ ಮಾನಗಳಿಗೆ ಗುರುತುನಿಂದ ಸೂಚಿಸಿ. ಶಾಲಾ ಕೊಠಡಿಯ ಉದ್ದವನ್ನು ಯಾವುದರಲ್ಲಿ ಅಳಿತೀವಿ? ಸೆಂಟಿಮೀಟರ್ ಅಲ್ಲ, ಸೆಂಟಿಮೀಟರ್ ಬಹಳ ಚಿಕ್ಕದು. ಮಿಲಿಮೀಟರ್ ಅದಕ್ಕಿಂತ ಚಿಕ್ಕದು. ನಾವು ಮೀಟರ್ನಲ್ಲಿ ಅಳಿತೀವಿ. 10 ಮಿಲಿಮೀಟರ್ ಸೇರಿದ್ರೆ 1 ಸೆಂಟಿಮೀಟರ್, 100 ಸೆಂಟಿಮೀಟರ್ ಸೇರಿದ್ರೆ 1 ಮೀಟರ್. ನೋಟ್ ಪುಸ್ತಕವನ್ನು ಪುಸ್ತಕ ಚಿಕ್ಕದಾಗಿರುತ್ತೆ, ಆಗ ಸೆಂಟಿಮೀಟರಲ್ಲಿ. ಕಪ್ಪು ಹಲಗೆಯ ಉದ್ದ ಮೀಟರಲ್ಲಿ. ಬಾಗಿಲಿನ ಎತ್ತರ ಮೀಟರ್. ನಿನ್ನ ಕಿರುಬೆರಳಿನ ಉಗುರಿನ ಉದ್ದ ಮಿಲಿಮೀಟರ್. ಮೀಟರ್ 400 ಮೀಟರ್ ಉದ್ದದ ತಂತಿ ಬೇಲಿಯನ್ನು ನಿರ್ಮಿಸಲು 100 ಸೆಂಟಿಮೀಟರ್ ಉದ್ದದ ಎಷ್ಟು ತಂತಿಗಳ ತುಂಡನ್ನು ಬಳಸಬಹುದು ಎಂಬುದನ್ನು ಶಿಕ್ಷಕರಿಂದ ತಿಳಿಯಿರಿ. ಮೀಟರ್ನಿಂದ ಸೆಂಟಿಮೀಟರ್ಗೆ ಪರಿವರ್ತಿಸಬೇಕಾದರೆ 100ರಿಂದ ಇಂಟು ಮಾಡಬೇಕು. ಸೆಂಟಿಮೀಟರಿಂದ ಮೀಟರ್ಗೆ ಪರಿವರ್ತಿಸಬೇಕಾದರೆ ಅದನ್ನು 100ರಿಂದ ಆ ಸಂಖ್ಯೆಯನ್ನು 100ರಿಂದ ಭಾಗಿಸಬೇಕು. ಈ ಕೆಳಗಿನ ಅಳತೆಗಳನ್ನು ಸೆಂಟಿಮೀಟರ್ಗೆ ಪರಿವರ್ತಿಸಿ. ಸೆಂಟಿಮೀಟರ್ಗೆ ಪರಿವರ್ತಿಸಬೇಕು ಅಂದರೆ ನಾವು 100ರಿಂದ ಇಂಟು ಮಾಡಬೇಕು. 1 ಮೀಟರ್ಗೆ 100 ಸೆಂಟಿಮೀಟರ್ ಆದರೆ 8 ಮೀಟರ್ಗೆ 8 × 100 ಸೆಂಟಿಮೀಟರ್ 800 ಸೆಂಟಿಮೀಟರ್. ಹಾಗೆ 6 ಮೀಟರ್ 1 ಮೀಟರ್ಗೆ 100 ಸೆಂಟಿಮೀಟರ್, 6 ಮೀಟರ್ ಇಂಟು 100 ಸೆಂಟಿಮೀಟರ್, 6 × 100 600 ಸೆಂಟಿಮೀಟರ್. ಅದೇ ರೀತಿ ಎಲ್ಲ ಲೆಕ್ಕಗಳನ್ನು ಮಾಡಬೇಕು. ನಾನ್ನೂರು ಸೆಂಟಿಮೀಟರ್ ಉದ್ದದ 100 ಸೆಂಟಿಮೀಟರ್ ಅಳತೆಗೆ ಎಷ್ಟು ಸಮಭಾಗಗಳಿವೆ? ಯೋಚಿಸಿ ಹೇಳು. 400 ಸೆಂಟಿಮೀಟರ್ ಉದ್ದದ 100 ಸೆಂಟಿಮೀಟರ್ ಎಷ್ಟು ಸಮಭಾಗವಾಗುತ್ತೆ? 4 ಸಮಭಾಗವಾಗುತ್ತೆ. 100 ಸೆಂಟಿಮೀಟರ್ ಅಂತ ಸಮಭಾಗ ಮಾಡಿದ್ರೆ 4 ಸಮಭಾಗಗಳಾಗುತ್ತೆ. ಕೆಳಗಿನ ಅಳತೆಗಳನ್ನು ಮೀಟರ್ಗೆ ಪರಿವರ್ತಿಸಿ. ಮೀಟರ್ಗೆ ಪರಿವರ್ತಿಸಬೇಕು ಅಂದರೆ ನಾವು ಭಾಗಿಸಬೇಕು. ಸೆಂಟಿಮೀಟರ್ಗೆ ಪರಿವರ್ತಿಸಬೇಕು ಅಂದರೆ ಗುಣಿಸಬೇಕು. ಸೆಂಟಿಮೀಟರ್, ಹಾಗಾಗಿ ನಾವು 500 ಸೆಂಟಿಮೀಟರ್ನ ನಾವು ಮೀಟರ್ಗೆ ಪರಿವರ್ತಿಸಬೇಕು ಅಂದರೆ 100ರಿಂದ 500ನ್ನು ಭಾಗಿಸಬೇಕು. 100 5 500 5 ಮೀಟರ್. 100 7 700 7 ಮೀಟರ್. 100 10 1000 10 ಮೀಟರ್. 1000 ಅಂದರೆ 10 ಮೀಟರ್. ಅದೇ ರೀತಿ ಕೆಳಗಿನ ಲೆಕ್ಕಗಳನ್ನು ಮಾಡಬೇಕು. ಖಾಲಿ ಜಾಗವನ್ನು ಸರಿಯಾದ ಉತ್ತರದಿಂದ ಭರ್ತಿ ಮಾಡಿ. 6 ಮೀಟರ್ ಅಂದರೆ 600 ಸೆಂಟಿಮೀಟರ್. 4 ಮೀಟರ್ 10 ಸೆಂಟಿಮೀಟರ್ 410 ಸೆಂಟಿಮೀಟರ್. 200 ಸೆಂಟಿಮೀಟರ್ ಅಂದರೆ 2 ಮೀಟರ್. 650 ಸೆಂಟಿಮೀಟರ್ ಅಂದರೆ 6.5 ಮೀಟರ್ ಆಗುತ್ತೆ ನೋಡಿ. ನೆಕ್ಸ್ಟ್ ತೂಕ, ವೆಯ್ಟ್. ವಸ್ತುವಿನ ತೂಕವನ್ನು ಕಿಲೋಗ್ರಾಮ್ ಮತ್ತು ಗ್ರಾಮ್ನಲ್ಲಿ ಸೂಚಿಸುತ್ತೇವೆ. ಗ್ರಾಮ್ನಲ್ಲಿ ಸೂಚಿಸುವುದು ಯಾವ್ಯಾವು? ಚಿನ್ನ, ಚಕ್ಕೆ, ಲವಂಗ, ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ, ಕಾಳು ಮೆಣಸು, ಬೆಳ್ಳಿ. ಕಿಲೋಗ್ರಾಮ್ ಕೆಜಿ ಲೆಕ್ಕದಲ್ಲಿ ತಗೊಳ್ಳೋದು ಅಕ್ಕಿ, ಗೋಧಿ, ರಾಗಿ, ಜೋಳ, ತರಕಾರಿ, ಹಣ್ಣು, ಬೇಳೆ, ಸಿಮೆಂಟ್. ಸಾಮಾನ್ಯವಾಗಿ ವಸ್ತುವಿನ ಪ್ರಮಾಣ ಕಡಿಮೆ ಇದ್ದಾಗ ಗ್ರಾಮ್ನಲ್ಲಿ ಮತ್ತು ಹೆಚ್ಚು ಇದ್ದಾಗ ಕಿಲೋಗ್ರಾಮ್ನಲ್ಲಿ ಸೂಚಿಸುತ್ತೇವೆ. ಕಡಿಮೆ ಇದ್ದರೆ ಗ್ರಾಮ್, ಹೆಚ್ಚಿದ್ರೆ ಕಿಲೋಗ್ರಾಮ್. ಯಾವುದನ್ನು ಯಾವ ಮಾನಗಳಲ್ಲಿ ಅಳೆಯುತ್ತೇವೆ? ರಾಗಿಯ ಚೀಲ ಕಿಲೋಗ್ರಾಮ್, ಚಿನ್ನದ ಉಂಗುರ ಗ್ರಾಮ್, ಕೊಬ್ಬರಿ ಚೀಲ ಕಿಲೋಗ್ರಾಮ್, ಕಬ್ಬಿನ ಕಟ್ಟುಗಳು ಕಿಲೋಗ್ರಾಮ್, ಸಾಸಿವೆ ಗ್ರಾಮ್. ಜೀರಿಗೆ ಗ್ರಾಮ್ಗಳಲ್ಲಿ. ಕುರಿಯ ತೂಕ ಕಿಲೋಗ್ರಾಮ್, ಗೋಧಿಯ ಚೀಲ ಕಿಲೋಗ್ರಾಮ್, ಮೆಣಸಿನಕಾಯಿ ಕಿಲೋಗ್ರಾಮ್. ಇಲ್ಲಿ ತೂಕದ ಕಲ್ಲುಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ವಸ್ತುವನ್ನು, ಹಣ್ಣನ್ನು
ಇಟ್ಟಿದ್ದಾರೆ, ಅದು ಎಷ್ಟು ತೂಕ ಇದೆ ಅಂತ ಇಲ್ಲಿ ತೂಕದ ಕಲ್ಲುಗಳನ್ನು ಕೌಂಟ್ ಮಾಡಿ ಇಲ್ಲಿ ಬರಿಬೇಕು, ಟೋಟಲ್ ಮಾಡಿ ಇಲ್ಲಿ ಬರಿಬೇಕು. ಇಲ್ಲಿ 1 2 3 ಕೆ ಜಿ ಇದೆ, ಇದು 3 ಕೆ ಜಿ, ಇಲ್ಲಿ 2 ಇದೆ 2 ಕೆ ಜಿ, 1 ಇದೆ 1 ಕೆ ಜಿ, 1 1 2 500 500 ಸೇರಿದ್ರೆ 1 ಕೆ ಜಿ ಆಗುತ್ತೆ, ಟೋಟಲ್ 3 ಕೆ ಜಿ. ಅದೇ ರೀತಿ ಎಲ್ಲವನ್ನು ಕೂಡಿಸ್ಬಿಟ್ಟು ಅದು ಎಷ್ಟು ಕೆ ಜಿ ಇದೆ ಅನ್ನೋದನ್ನು ಬರಿಬೇಕು. ನಿನ್ನ ಸಹಪಾಠಿಗಳ ಹೆಸರುಗಳನ್ನು ಬರಿ, ಅವರು ಎಷ್ಟು ತೂಕ ಇದ್ದಾರೆ ಅನ್ನೋದನ್ನು ಬರಿಬೇಕು. ಈ ಕೆಳಗೆ ಕೋಷ್ಟಕವನ್ನು ಗಮನಿಸಿ ಬಿಟ್ಟ ಸ್ಥಳ ತುಂಬಿರಿ. 1000 ಗ್ರಾಮ್ ಅಂದರೆ 1 ಕಿಗ್ರಾಮ್, 2000 ಗ್ರಾಮ್ ಅಂದರೆ 2 ಕಿಗ್ರಾಮ್, 1000 ಗ್ರಾಮ್ಗೆ 1 ಕೆ ಜಿ. ಅದೇ ರೀತಿ ಎಲ್ಲ ಲೆಕ್ಕಗಳನ್ನು ಮಾಡಬೇಕು. ಗಾತ್ರ. ನೆಕ್ಸ್ಟ್ ಈಗ ಗಾತ್ರ ತಿಳಿಯೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ, ಹಾಗೂ ಲೈಕ್ ಮಾಡಿ. ಓಕೆ, ಈಗ ಗಾತ್ರದ ಬಗ್ಗೆ ತಿಳಿಯೋಣ. ದ್ರವಗಳ ಗಾತ್ರವನ್ನು ಅಳೆಯುವ ಆದರ್ಶ ಮೂಲಮಾನ ಲೀಟರ್. ದ್ರವವನ್ನು ನಾವು ಲೀಟರ್ನಲ್ಲಿ ಅಳಿತೀವಿ. ಸಣ್ಣ ಪ್ರಮಾಣದಲ್ಲಿ ದ್ರವವನ್ನು ಅಳೆಯಲು ಮಿಲಿ ಲೀಟರ್ ಮಾನವನ್ನು ಬಳಸುತ್ತೇವೆ. ಹೆಚ್ಚಿನ ಸಾಮರ್ಥ್ಯದ ದ್ರವವನ್ನು ಅಳೆಯಲು ಲೀಟರ್ ಮೂಲಮಾನ ಬಳಸುತ್ತೇವೆ. 1 ಲೀಟರ್ಗೆ 1000 ಮಿಲಿಲೀಟರ್. ದೈನಂದಿನ ಜೀವನದಲ್ಲಿ ದ್ರವವನ್ನು ಮಿಲಿಮೀಟರ್ನಲ್ಲಿ ವ್ಯಕ್ತಪಡಿಸುವ 6 ಸನ್ನಿವೇಶಗಳನ್ನು ಬರೆಯಿರಿ. ಮಿಲಿಲೀಟರ್: ಹಾಲು, ಜೇನುತುಪ್ಪ, ತುಪ್ಪ, ಕುಡಿಯುವ ನೀರು, ಮೊಸರು, ಔಷಧಿ. ಇವೆಲ್ಲ ಮಿಲಿಲೀಟರ್ನಲ್ಲಿ. ಲೀಟರ್ನಲ್ಲಿ ಪೆಟ್ರೋಲ್, ಡೀಸೆಲ್, ನೀರು, ಎಣ್ಣೆ, ಕೂಲ್ ಡ್ರಿಂಕ್ಸ್, ಜ್ಯೂಸ್. ಈ ಕೆಳಗಿನವುಗಳ ಸಂದರ್ಭಗಳಲ್ಲಿ ಯಾವ ಅಳತೆಯನ್ನು ಸೂಚಿಸುವ ಸೂಕ್ತ ಮೂಲಮಾನವನ್ನು ನಿಂದ ಗುರುತಿಸಿ. ಯಾವುದು ಸೂಕ್ತ ಮೂಲಮಾನ? ಒಂದು ಬಿಂದಿಗೆಯಲ್ಲಿರುವ ನೀರನ್ನು ನಾವು ಮಿಲಿಲೀಟರ್ನಲ್ಲಿ ಅಳೆಯೋಕ್ಕಾಗಲ್ಲ, ಭಾಳ ಚಿಕ್ಕದಾಗುತ್ತೆ, ಅದು ಲೀಟರ್ನಲ್ಲಿ. ಬಾಟಲಿನಲ್ಲಿರುವ ಜೇನುತುಪ್ಪ ಅದು ಚಿಕ್ಕ ಬಾಟಲ್, ಮಿಲಿಲೀಟರ್. ಕ್ಯಾನ್ನಲ್ಲಿರುವ ಹಾಲು ಲೀಟರ್, ಬಾಟಲ್ನಲ್ಲಿರುವ ಔಷಧಿ ಮಿಲಿಲೀಟರ್, ಲೋಟದಲ್ಲಿರುವ ಜ್ಯೂಸು ಮಿಲಿಲೀಟರ್, ಡ್ರಮ್ನಲ್ಲಿರುವ ಸೀಮೆಎಣ್ಣೆ ಲೀಟರ್. ಇಲ್ಲಿ ಈ ಕೆಳಗೆ ಕೊಟ್ಟಿರುವ ಅಳತೆ ಜಾಡಿನಲ್ಲಿ ಎಷ್ಟು ನೀರು ಇದೆ ಎಂದು ಬಿಟ್ಟ ಜಾಗದಲ್ಲಿ ಬರೆಯಿರಿ. ಓಕೆ, ಇಲ್ಲೇ ಒಂದು ಜಾಡಿ ಕೊಟ್ಟಿದ್ದಾರೆ, ಅಳತೆ ಜಾಡಿ ಇದೆ. ಅದರಲ್ಲಿ ಒಂದೊಂದರಲ್ಲಿ ಒಂದೊಂದು ಪ್ರಮಾಣದಲ್ಲಿ ನೀರಿದೆ. ಎಷ್ಟೆಷ್ಟು ಪ್ರಮಾಣದಲ್ಲಿ ನೀರಿದೆ ಅನ್ನೋದನ್ನು ನಾವು ನೋಡ್ಬಿಟ್ಟು ಕೊಟ್ಟಿರೋ ಜಾಗದಲ್ಲಿ ಬರೆದ್ರೆ ಆಯಿತು. ಕೆಳಗಿನ ಅಳತೆ ಜಾಡಿನಲ್ಲಿ ಕೊಟ್ಟಿರುವ ಅಳತೆಯನ್ನು ಶೇಡ್ ಮಾಡಿ. ಇದು ಉಲ್ಟಾ, ಅವರು ನಂಬರ್ ಕೊಟ್ಟಿದ್ದಾರೆ ಎಷ್ಟು ಅಂತ ml ಅಲ್ಲಿ ಕೊಟ್ಟಿದ್ದಾರೆ, ನಾವು ಅದನ್ನು ಶೇಡ್ ಮಾಡಬೇಕು. ಅಷ್ಟು ಈ ಜಾಡಿನಲ್ಲಿ ಈ ಅಳತೆಯಲ್ಲಿ ನಾವು ಶೇಡ್ ಮಾಡ್ತಾ ಹೋಗಬೇಕು. ಇಲ್ಲಿ 600 ml, ಇಲ್ಲಿ 300, 400, ಹಾಗೆ ಎಲ್ಲದನ್ನು ಹಾಗೆ ಮಾಡಬೇಕು. ನೆಕ್ಸ್ಟ್ ಕಲಿಕಾಫಲ 7 ಉದ್ದ. ಲೆಂತ್. ನೀನು ಬಳಸುವ ಪೆನ್ಸಿಲ್ನ ಉದ್ದವನ್ನು ಅಂದಾಜು ಮಾಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೀವು ಅಂದಾಜು ಮಾಡಿದಾಗ ಪೆನ್ಸಿಲ್ನ ಉದ್ದ 14.7 ಸೆಂಟಿಮೀಟರ್. ನಿಖರವಾಗಿ ಅಳತೆ ಮಾಡಿದಾಗ ಪೆನ್ಸಿಲ್ನ ಉದ್ದ 15.1 ಸೆಂಟಿಮೀಟರ್. ಅಂದಾಜು ಮಾಡಿದಾಗ ಎಷ್ಟಿರುತ್ತೆ ಮತ್ತು ನೀವು ನಿಜವಾಗ್ಲೂ ಅಳತೆ ಮಾಡಿದಾಗ ಎಷ್ಟಿರುತ್ತೆ ಅನ್ನೋದನ್ನು ಬರಿಬೇಕು. ನಿನ್ನ ಗಣಿತ ಪುಸ್ತಕದ ಉದ್ದವನ್ನು ಅಂದಾಜು ಮಾಡಿ, ಅಂದಾಜು ಬರಿಬೇಕು ಮತ್ತು ಅಳತೆ ಮಾಡಿ ಬರಿಬೇಕು ಅಷ್ಟೇ. ಸೆಂಟಿಮೀಟರ್ಗಳಲ್ಲಿ ಅಂದಾಜಿಸಿ, ನಂತರ ನಿಖರವಾಗಿ ಅಳತೆ ಮಾಡಿ ಬರೆ. ವ್ಯತ್ಯಾಸ ಗುರುತಿಸಿ ಬರೆ.
ಸೆಂಟಿಮೀಟರ್ನಲ್ಲಿ ಅಂದಾಜು ಮಾಡಬೇಕು. ಉದಾಹರಣೆ, ಗಣಿತ ಪುಸ್ತಕದ 15 ಸೆಂಟಿಮೀಟರ್ ಅಂತ ಅಂದಾಜು ಮಾಡಿದಾಗ ಕರೆಕ್ಟ್ ಅಳತೆ ಮಾಡಿದಾಗ 24.3 ಸೆಂಟಿಮೀಟರ್, ಎರಡರ ನಡುವಿನ ವ್ಯತ್ಯಾಸ 9.3 ಸೆಂಟಿಮೀಟರ್. ಅದೇ ರೀತಿ ಎಲ್ಲವನ್ನು ಅಂದಾಜು ಮಾಡಿ ಬರಿಬೇಕು. ನೆಕ್ಸ್ಟು ಅಳತೆ ಮಾಡಿ ಬರಿಬೇಕು. ಅವೆರಡರ ನಡುವಿನ ವ್ಯತ್ಯಾಸ ಅಂದರೆ ಅದರಲ್ಲಿ ಅಂದಾಜು ಮಾಡಿದ ಅಳತೆ ಮತ್ತು ನಿಜವಾಗಿ ಅಳತೆ ಮಾಡಿದ ನಂಬರ್ನಲ್ಲಿ ಕಳೆದ್ರೆ ನಮಗೆ ಉತ್ತರ ಸಿಗುತ್ತೆ. ತೂಕ, ವೇಟ್. ಯಾವ ವಸ್ತುಗಳು ಯಾವ ತೂಕ ಇದೆ ಅಂತ ನೋಡಿ ಇಲ್ಲಿ ಬರಿಬೇಕು. ಅಂದಾಜು ಮಾಡಿ ಬರಿಬೇಕು ಮತ್ತು ಅಳತೆ ಮಾಡಿಯೂ ಬರಬೇಕು, ತೂಕ ಮಾಡಿಯೂ ಬರಿಬೇಕು. ಅವೆರಡರ ನಡುವಿನ ವ್ಯತ್ಯಾಸವನ್ನು ಕಳೆದು ಇಲ್ಲಿ ಬರಿಬೇಕು. ಇಲ್ಲಿಯೂ ಹಾಗೆ ಕೆಲವೊಂದು ವಸ್ತುಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಆ ವಸ್ತುವಿನ ಅಂದಾಜು ಮಾಡಿದ ತೂಕ, ಆಮೇಲೆ ನಿಖರವಾಗಿ ಅಳತೆ ಮಾಡಿದ ತೂಕ ಮಾಡಿದ ಹಾಗೂ ಅಂದಾಜು ಮಾಡಿದ ಮತ್ತು ನಿಖರವಾಗಿ ಮಾಡಿದ ತೂಕದ ನಡುವಿನ ವ್ಯತ್ಯಾಸವನ್ನು ನಾವು ಬರಿಬೇಕು. ನೀನು ಬಳಸುವ ಬ್ಯಾಗ್ನ ತೂಕವನ್ನು ಅಂದಾಜು ಮಾಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಬ್ಯಾಗ್ನ ತೂಕ ಎಷ್ಟಿದೆ ಅಂದಾಜು ಮಾಡಬೇಕು. ಆಮೇಲೆ ನಿಖರವಾಗಿ ಅಳತೆ ಮಾಡಿ ಅವೆರಡರ ನಡುವಿನ ವ್ಯತ್ಯಾಸವನ್ನು ಬರಿಬೇಕು. ಇದು ಹಾಗೆ ಇಲ್ಲಿ ದ್ರವ ವಸ್ತುವನ್ನು ಅವು ಎಷ್ಟು ಇಲ್ಲಿಯೂ ಹಾಗೆ ಕೆಲವೊಂದು ವಸ್ತುಗಳ ಹೆಸರು ಕೊಟ್ಟಿದ್ದಾರೆ. ಅದು ಎಷ್ಟು ಅಂದಾಜು ಮಾಡಿ ನಿಖರವಾಗಿ ಮತ್ತು ವ್ಯತ್ಯಾಸ. ಈಗ ಗಾತ್ರ. ನೀನು ಕುಡಿಯುವ ಹಾಲು ಎಷ್ಟು ಮಿಲಿಲೀಟರ್ಗಳು ಎಂಬುದನ್ನು ಅಂದಾಜು ಮಾಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಇದು ಅಷ್ಟೇ, ಅಂದಾಜು ಮಾಡಿ ಬರಿಬೇಕು, ನಿಖರವಾಗಿ ಅಳತೆ ಮಾಡಿ ಬರಿಬೇಕು, ಆಮೇಲೆ ಅವೆರಡರ ನಡುವಿನ ವ್ಯತ್ಯಾಸವನ್ನು ಬರಿಬೇಕು. ಇಲ್ಲಿಯೂ ಹಾಗೆ ನೀನು ಅಂದಾಜು ಮಾಡಿದಾಗ ನೀರಿನ ಪ್ರಮಾಣ, ನಿಖರವಾಗಿ ಅಳತೆ ಮಾಡಿದಾಗ ಮತ್ತು ಅವೆರಡರ ನಡುವಿನ ವ್ಯತ್ಯಾಸ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ.